ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬೇಸಿಗೆ ಬಂತು ಅಂದರೆ ಸಾಕು, ಹಲವಾರು ಫ್ಲೇವರ್ನಲ್ಲಿ ಜ್ಯೂಸ್ ಸಿರಪನ್ನು ಮಾಡಿ ಕುಡ್ಕೊಳ್ಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ನಾನಿಲ್ಲಿ ಇವತ್ತು ಕೆಂಪು ದಾಸವಾಳ ಹೂವನ್ನು ಉಪಯೋಗಿಸ್ಕೊಂಡು ಯಾವ ಥರ ಜ್ಯೂಸ್ ಸಿರಪನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು 2 ತಿಂಗಳುಗಳ ಕಾಲ ಹಾಗೇನೆ ಇಟ್ಕೊಂಡು ಯಾವಾಗ ಬೇಕಂದವಾಗ ಜ್ಯೂಸನ್ನು ಮಾಡಿ ಕುಡಿಬಹುದು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಜ್ಯೂಸ್ ಸಿರಪನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ಮೊದಲಿಗೆ 1 ಕಪ್ ಆಗುವಷ್ಟು ಕೋಕಮ್ ಅಥವಾ ಪುನರ್ಪುಳಿ ಓಟೆಯನ್ನು ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ನೀಟಾಗಿ ತೊಳ್ಕೊಂಡಾದ ನಂತರ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಇದರ ರಸ ಎಲ್ಲ ಬಿಟ್ಕೊಳ್ಬೇಕು. ನಿಮಗೆ ಇನ್ಸ್ಟೆಂಟಾಗಿ ಮಾಡಬೇಕು ಅಂತಂದರೆ ಹೀಗೆ ಮಾಡ್ಕೊಳ್ಬೋದು, ಅಥವಾ ಮುಂಚಿನ ದಿವಸ ನೆನೆ ಹಾಕಿದರೂ ಕೂಡ ಆಗುತ್ತೆ. ಈಗ ಅದು ಕುದಿಯೋಷ್ಟು ಹೊತ್ತಲ್ಲಿ ನಾನಿಲ್ಲಿ ಕೆಂಪು ದಾಸವಾಳ ಹೂಗಳನ್ನು ತಗೊಂಡಿದ್ದೀನಿ. ಇದಕ್ಕಾಗಿ ನಮ್ಮ ಗಾರ್ಡನಲ್ಲೇ ಬೆಳೆದಿರುವಂತಹ ಕೆಂಪು ಜಾತಿಯ ದಾಸವಾಳ ಹೂಗಳು ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಇದೇ ಜಾತಿಯ ದಾಸವಾಳ ಹೂಗಳು ಸಿಕ್ಕಿದ್ರೆ ಒಂದು 25 ಆಗುವಷ್ಟು ಹೂಗಳನ್ನು ನಾನು ತಂದಿದ್ದೀನಿ. ಇದರ ಮೇಲಿನ ತೊಟ್ಟಿನ ಭಾಗ ಮತ್ತು ಅದರ ಸ್ಟಿಗ್ಮಾವನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ದಾಸವಾಳ ಹೂವಿನ ತೊಟ್ಟಿನ ಭಾಗದಲ್ಲಿ ಸಿಹಿ ಅಂಶ ಇರೋದ್ರಿಂದ ಅದರಲ್ಲಿ ಇರುವೆ ಎಲ್ಲ ಇರುವ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಆದ ನಂತರ ತೊಳ್ಕೊಳ್ಬೇಕು. ತೊಳೆದಾದ ನಂತರ ಒಂದು ಪಾತ್ರೆಗೆ ಹಾಕಿ ಇದನ್ನು ಕುದಿಸಿ ಇದರ ಸತ್ವವನ್ನೆಲ್ಲ ತೆಕ್ಕೊಳ್ಬೇಕೀಗ. ಈಗ ನೋಡಿ, ತೊಳೆದು ತಂದಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು ಅದಕ್ಕೆ ಈ ತೊಳೆದು ಇಟ್ಟಂತಹ ದಾಸವಾಳ ಹೂಗಳನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ರಿಂದ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಉರಿನಲ್ಲಿ ಇದನ್ನು ಕುದಿಯೋದಕ್ಕೆ ಇಡಬೇಕಾಗುತ್ತೆ. ಈಗ ಇನ್ನೊಂದು ಕಡೆ ಸ್ಟವ್ವಲ್ಲಿ ಇಟ್ಟಂತಹ ಪುನರ್ಪುಳಿ ಓಟೆಯದ್ದು ಕೂಡ ಸತ್ವ ಚೆನ್ನಾಗಿ ಬಿಟ್ಕೊಂಡಿದೆ. ಅದನ್ನು ಕೂಡ ಆಗಾಗ ಚೆಕ್ ಮಾಡ್ತಾ ಇರಬೇಕು. ಒಂದು 5 ರಿಂದ 10 ನಿಮಿಷ ಹಾಗೆಯೇ ಕುದಿಸಿದ್ರೆ ಚೆನ್ನಾಗಿ ಕಲರ್ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಸ್ಟವ್ವಲ್ಲಿ ಇಟ್ಟಂತಹ ದಾಸವಾಳ ಹೂವನ್ನು ಕೂಡ ನೋಡೋಣ. ಅದು ಕೂಡ ಮೀಡಿಯಂ ಊರಿನಲ್ಲೇ ಇದ್ಕೊಂಡು ಒಂದು ಕುದಿ ಬಂದರೆ ಸಾಕಾಗತ್ತೆ. 2 ರಿಂದ 3 ನಿಮಿಷಗಳ ಕಾಲ ಕುದಿಸಿದ್ರೆ ನೋಡಿ ಯಾವ ಥರ ಕಲರ್ ಬಿಟ್ಕೊಳ್ಳುತ್ತೆ ಅಂತ ನೋಡ್ಬೋದು ನೀವೀಗ. ಸರಿಯಾಗಿ ನೀರಲ್ಲಿ ಕಲರೆಲ್ಲ ಬಿಟ್ಕೊಂಡ್ರೆ ದಾಸವಾಳದ ಕಲರ್ ಕೂಡ ಬಿಳಿ ಆಗುತ್ತೆ ನೋಡಿ, ಚೇಂಜ್ ಆಗುತ್ತೆ. ಆವಾಗ ನೀವು ಇಕ್ಕುಳದ ಸಹಾಯದಿಂದ ಒಂದೊಂದೇ ದಾಸವಾಳ ಹೂಗಳನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ನ್ಯಾಚುರಲ್ ಆದಂತಹ ಕಲರನ್ನು ನೋಡ್ಬೋದು. ಜ್ಯೂಸಿಗಂತೂ ದಾಸವಾಳದ ಈ ಥರದ ಹೂ ಸಿಕ್ಕಿದ್ರಂತೂ ಖಂಡಿತವಾಗ್ಲೂ ಹೇಳ್ತೀನಿ, ಈ ಥರದ ಜ್ಯೂಸ್ ಸಿರಪನ್ನಂತೂ ಮಾಡಿ ಇಟ್ಟರೆ ಬೇಸಿಗೆಯಲ್ಲಿ ಆರಾಮ್ಸೆ ಕುಡಿಬೋದು. ಈಗ ಪುನರ್ಪುಳಿ ಓಟೆ ಸತ್ವ ಎಲ್ಲ ಬಿಟ್ಕೊಂಡಿದೆ. 7 ನಿಮಿಷಗಳ ಕಾಲ ಕುದಿಸಿದ ನಂತರ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ನಾವಾಗಲೇ ದಾಸವಾಳ ಹೂವಿನ ಸಿರಪನ್ನು ತೆಗೆದಿಟ್ಟಿದ್ದೀವಲ್ಲ, ಅದಕ್ಕೆ ಈ ಪುನರ್ಪುಳಿ ಓಟೆಯ ಸಿರಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಪುನರ್ಪುಳಿ ಜ್ಯೂಸನ್ನು ಹಾಕಿ ಆದ ನಂತರ ಅದರ ಕಲರನ್ನು ನೋಡ್ಬೋದು ನೀವು. ಡಾರ್ಕ್ ಕಲರಿಗೆ ಟರ್ನ್ ಆಗುತ್ತೆ ನೋಡಿ, ನ್ಯಾಚುರಲ್ ಆದಂತಹ ಕಲರನ್ನು ಬಿಟ್ಕೊಳ್ಳುತ್ತೆ. ದಾಸವಾಳ ಕೂಡ ನಾವು ಹಾಕಿರೋದ್ರಿಂದ ಅದರ ಕಲರ್ ಮತ್ತು ಪುನರ್ಪುಳಿ ಕಲರ್ ಕೂಡ ಒಟ್ಟಿಗೆ ಇರೋದ್ರಿಂದ ತುಂಬಾ ಕಲರ್ಫುಲ್ ಆಗಿರುತ್ತೆ. ಇದನ್ನು ತೆಗೆದಿನಿ. ಈಗ ಒಂದು ಸೈಡಲ್ಲಿ ಎತ್ತಿಡೋಣ. ಇನ್ನು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ಸಕ್ಕರೆಗೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇನ್ನು ಸ್ಟವನ್ನು ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕೈಯಾಡಿಸ್ತಾ ಇರಬೇಕು. ಆವಾಗ ಸಕ್ಕರೆ ಎಲ್ಲ ಕರಗುತ್ತೆ. ಸ್ಟವ್ ಮೇಲೆ ಸಕ್ಕರೆ ಎಲ್ಲ ಕರಗುವಷ್ಟು ಹೊತ್ತಲ್ಲಿ ನಾವು ಈ ಸೈಡ್ ಇದಕ್ಕೆ ಬೇಕಾಗಿರುವಂತಹ ಫ್ಲೇವರ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನೊಂದು ಸಣ್ಣ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಸೈಡಲ್ಲಿ ಎತ್ತಿಡಬೇಕು. ನೀವು ಇದಕ್ಕೆ ಬೇಕು ಅಂತಂದರೆ ಇನ್ನೂ ಬೇರೆ ಫ್ಲೇವರ್ಸನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಶುಂಠಿನೋ ಏನಾದರೂ ಹಾಕ್ಕೊಳ್ಬೋದು. ಇನ್ನು ಸ್ಟವ್ ಮೇಲೆ ಇಟ್ಟಂತಹ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ. ಒಂದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ ನಾವು ತೆಗೆದಿಟ್ಟಂತಹ ದಾಸವಾಳ ಮತ್ತು ಕೋಕಮ್ ಸಿರಪನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕಿ ಆದ ನಂತರ ಸರಿಯಾಗಿ ಹೈ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಸರಿಯಾಗಿ ಒಂದು ಕುದಿ ಬಂದ ನಂತರ ನಾವು ಆಗಲೇ ಮಾಡಿ ಇಟ್ಟಂತಹ ಏಲಕ್ಕಿ ಮತ್ತು ಪೆಪ್ಪರ್ನ ಮಿಶ್ರಣ ಇದೆಯಲ್ಲ, ಅದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಈಗಲೇ ಶೋಧಿಸ್ಕೊಂಡು ಹಾಕೋದ್ರಿಂದ ಮತ್ತೆ ನಾವು ಶೋಧಿಸುವ ಕೆಲಸ ಕೂಡ ಇರೋದಿಲ್ಲ. ನೀಟಾಗಿ ಸಿರಪ್ ರೆಡಿಯಾಗಿ ಸಿಗುತ್ತೆ ನಮಗೆ. ಈಗ ನೋಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು 1/4 ಗಂಟೆಯಿಂದ 20 ನಿಮಿಷಗಳ ಕಾಲ ಕುದಿಸ್ತಾ ಇರಬೇಕು. ಈಗ 10 ನಿಮಿಷದ ನಂತರ ನಾನು ತೋರಿಸ್ತಾ ಇದ್ದೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ. ಕರೆಕ್ಟಾಗಿ ಸಕ್ಕರೆ ಪಾಕವನ್ನು 10 ನಿಮಿಷದಲ್ಲಿ ಚೆಕ್ ಮಾಡಿದಾಗ ಎಣ್ಣೆ ಥರ ಜಿಡ್ಡಾಗಿ ನಮಗೆ ಫೀಲ್ ಆಗುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು. ಅಂಟು ಪಾಕ ಬರುವಷ್ಟು ಹೊತ್ತು ನಾವು ಇದನ್ನು
ಕಾಯಿಸ್ಕೊಳ್ಬೇಕಾಗತ್ತೆ. ಈಗ 2 ತಿಂಗಳುಗಳ ಕಾಲ ನಾನು ಹೇಗೆ ಮಾಡೋದು ಅಂತ ತೋರಿಸಿರೋದ್ರಿಂದ ಅಷ್ಟಾದರೆ ಸಾಕು. ನೀವೇನಾದರೂ 6 ತಿಂಗಳೆಲ್ಲ ಇಡ್ತೀರಿ ಅಂತ ಆದರೆ ನೂಲೆಳೆ ಪಾಕವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಈಗ ಲಾಸ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಸರಿಯಾಗಿ ಅಂಟಂಟು ಪಾಕ ಈ ಹಂತದಲ್ಲಿ ಬರ್ತಾ ಇದೆ. ಇನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ ಅಷ್ಟು ಸೂಪರಾಗಿ ಜ್ಯೂಸ್ ಸಿರಪ್ ರೆಡಿ ಆಗುತ್ತೆ. ನೀವು ಇದಕ್ಕೆ ಸಕ್ಕರೆ ಬದಲಾಗಿ ಕಲ್ಲು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. 1 ಕಪ್ ಆಗೋಷ್ಟು ಹಾಕಿದರೆ ಅದು ಕೂಡ ಹೆಲ್ದಿಯಾಗಿರುತ್ತೆ. ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಕಂಪ್ಲೀಟಾಗಿ ಕೂಲಾದ ನಂತರ ತೋರಿಸ್ತಾ ಇದ್ದೀನಿ. ಅರ್ಧ ಗಂಟೆ ಬಳಿಕ ಇದನ್ನು ನಾವಿನ್ನೀಗ ಒಣಗಿದಂತಹ ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ರೆ 2 ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ಜ್ಯೂಸನ್ನು ಯಾವಾಗ ಬೇಕಂದವಾಗ ಮಾಡ್ಕೊಳ್ಬೋದು. ಇನ್ನು ಮಾಡಿ ಇಟ್ಟಂತಹ ಜ್ಯೂಸ್ ಸಿರಪಿನಿಂದ ಯಾವ ಥರ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ 3 ಗ್ಲಾಸ್ ಆಗುವಷ್ಟು ನಾನೀಗ ಜ್ಯೂಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 3 ದೊಡ್ಡ ಸ್ಪೂನ್ ಆಗುವಷ್ಟು ಜ್ಯೂಸ್ ಸಿರಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸಕ್ಕರೆಯನ್ನು ಇದಕ್ಕೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಇನ್ನು ನೆನೆಸಿ ಇಟ್ಟಂತಹ ಸಬ್ಜಾ ಸೀಡನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನು ಪುದೀನ ಸೊಪ್ಪನ್ನು ಸ್ವಲ್ಪ ಫ್ಲೇವರ್ಗೋಸ್ಕರ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಐಸ್ ಕ್ಯೂಬನ್ನು ಕೂಡ ಹಾಕಿದರೆ ಸೂಪರ್ ಆದಂತಹ ದಾಸವಾಳ ಜ್ಯೂಸ್ ಕೂಡ ರೆಡಿಯಾಗುತ್ತೆ. ಈ ಥರದ ದಾಸವಾಳಗಳು ಗಾರ್ಡನಲ್ಲಿ ಆಗ್ತಾ ಇದ್ದರೆ ದಿವಸಕ್ಕೆ 1, 2 ಅಥವಾ 4 ಎಲ್ಲ ಆದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಗಾಳಿ ಆಡದಂತೆ ಇಟ್ಟರೆ ನಾವು ಈ ಥರ ಜ್ಯೂಸ್ ಸಿರಪನ್ನು ಯಾವಾಗ ಬೇಕಾವಾಗ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನ್ಯಾಚುರಲ್ ಆಗಿರುವಂತಹ ಕಲರನ್ನು ಬಳಸಿದ ದಾಸವಾಳ ಹೂವಿನಿಂದ ಮಾಡಿದಂಥ ಜ್ಯೂಸ್ ಸಿರಪನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ. ಈ ಥರದ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಜೊತೆ ಎಲ್ಲ ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.